ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ ತಿಂಗಳಿನಲ್ಲಿ ಹುಲಿ ಹುಟ್ಟಿದ ದಿನವನ್ನು ನಾವು ಇವತ್ತು ಫ್ಲಾಗ್ ಮಾಡುವ ಮುಖಾಂತರ ಆಚರಿಸಿದ್ದೇವೆ. ಹುಲಿ ಯಾವತ್ತಿದ್ರೂ ಹುಲಿ ಮತ್ತು ಇಲಿಗೆ ಯಾವತ್ತೂ ಇದು ಮಾಡಲಿಕ್ಕಾಗಲ್ಲ. ಆದರೆ ಬಹಳ ದುರದೃಷ್ಟವಶ ಇವತ್ತು ಈ ಪಾದರಾಯನಪುರದಲ್ಲಿ ಉತ್ಸಾಹಿ ಇಲ್ಲಿಯ ಯುವಕರು ಮತ್ತು SDPಯ ಕಾರ್ಯಕರ್ತರು ಸೇರಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡುವ ಮುಖಾಂತರ ಈ ಹುಲಿ ದಿನವನ್ನು ಆಚರಿಸಬೇಕಾದ್ರೆ ಕೆಲವು ಇಲಿಗಳು ಬಿಲದಿಂದ ಹೊರಗೆ ಬಂದು ಕಿರ್ಚಾಡ್ತಾ ಇದ್ದಾವೆ, ಅರ್ಚಾಡ್ತಾ ಇದ್ದಾವೆ. ಅದು ಅರ್ಚಾಡಲೇಬೇಕು, ಯಾಕಂದರೆ ಹುಲಿ ಬಂದಾಗ ಇಲಿಗಳು ಕಿರ್ಚಾಡಲೇಬೇಕು. ಆನೆ ಹೋದಾಗ ಯಾವ ರೀತಿ ನಾಯಿಗಳು ತಗೊಳ್ತವೆ ಆ ರೀತಿ ಆಗಲೇಬೇಕು. ಇಲ್ಲಿ ಇರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರ ಕೊಡುಗೆಗಳನ್ನು ನಾವು ಜನರಿಗೆ ತಿಳಿಸಬೇಕಾದಂಥ ಒಂದು ದಿನ. ಆದರೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಇವತ್ತು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರ ಅರಮನೆಯ ಪ್ರದೇಶ ಇರುವಂತಹ ಶ್ರೀರಂಗಪಟ್ಟಣದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಹೇರಿದೆ. ಇದು ಬಹಳ ದೊಡ್ಡ ಹುನ್ನಾರ. ಇದನ್ನು ನಾವು ಖಂಡಿಸ್ತೇವೆ. ಇದು ಯಾವತ್ತೂ ಕೂಡ ಇದು ಖಂಡನೀಯ. ಸರ್ಕಾರ ನಿಮಗೆ ತಾಕತ್ತಿಲ್ಲ ಹುಲಿ ಜಯಂತಿ ಆಚರಿಸಲಿಕ್ಕೆ ಅಂತ ಹೇಳಿದ್ರೆ ನೀವು ಬಿಲದಲ್ಲಿ ಅಡಕೊಳ್ಳಿ. ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಹುಲಿ ದಿನವನ್ನು ಆಚರಿಸುವಂಥ ಟಿಪ್ಪು ಅಭಿಮಾನಿಗಳಿದ್ದಾರೆ. ಅವರು ನಿನ್ನೆ ಮೊನ್ನೆಯಿಂದ ಟಿಪ್ಪು ಜಯಂತಿ ಆಚರಿಸ್ತಾ ಇಲ್ಲ. 275 ವರ್ಷಗಳಿಂದಲೂ ಕೂಡ ಅವರು ಹುತಾತ್ಮರಾದ ದಿನದಿಂದಲೂ ಕೂಡ ದೇಶ ವಿದೇಶಗಳಲ್ಲಿ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರ ಅಭಿಮಾನಿಗಳು ಅವರದೇ ರೀತಿಯಲ್ಲಿ ಜಯಂತಿಯನ್ನು ಆಚರಿಸ್ತಾರೆ, ಅವರ ಕೊಡುಗೆಗಳನ್ನು ಕೊಂಡಾಡ್ತಾರೆ, ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ನಿರ್ಬಂಧ ಮಾಡಲಿಕ್ಕೆ ಹೊರಟಿರುವಂಥ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಶೇಮ್ ಶೇಮ್ ಕಾಂಗ್ರೆಸ್. ಎಂತಹ ಅವಸ್ಥೆ ನೋಡಿ. ಇವತ್ತು ನಾವು ಬಹಳ ಖುಷಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸಬೇಕಾದಂಥ ಟಿಪ್ಪು ಜಯಂತಿಯನ್ನು ಇವತ್ತು ಕರಾಳವಾಗಿ ಅದರ ಮೇಲೆ ನಿಷೇಧಾಜ್ಞೆ ಹೇರುವಂತಹ ಹುನ್ನಾರ ಈ ಸರ್ಕಾರ ಮಾಡ್ತದೆ. ಇರಲಿ, ಅದೊಂದು ಕಡೆ ಇರಲಿ. ಮತ್ತು ಎರಡನೇ ವಿಚಾರ, ಇವತ್ತು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ, ಅದು ವಿಶೇಷವಾಗಿ ಬೆಂಗಳೂರಿಗಳು ಟಿಪ್ಪು ಸುಲ್ತಾನ್ರವರ ಋಣವನ್ನು ಜೀವಮಾನದಲ್ಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು KRS ಡ್ಯಾಮಿಗೆ ಬ್ಲೂ ಪ್ರಿಂಟನ್ನು ಹಾಕಿರಲಿಲ್ಲ ಅಂತ ಹೇಳಿದ್ರೆ ಕುಡಿಯಲಿಕ್ಕೆ ನೀರಿಲ್ದಲೇ ಇವತ್ತು ಸತ್ತೋಗ್ತಾ ಇದ್ರು ಬೆಂಗಳೂರವರು. ಎಲ್ಲಿಂದ ಬರ್ತಾ ಇತ್ತು ನೀರು ನಿಮಗೆ? ಇವತ್ತು ಆ KRS ಡ್ಯಾಮಿನ ಬ್ಲೂ ಪ್ರಿಂಟ್ ಹಾಕಿದ ಕಾರಣದಿಂದ ಇವತ್ತು ಕುಡಿಯುವ ನೀರು ಬೆಂಗಳೂರಿಗೆ ಸರಬರಾಜಾಗ್ತಾ ಇರುವಂಥದ್ದು. ಮಂಡ್ಯ ಇರಲಿ, ರಾಮನಗರ ಇರಲಿ, ಮೈಸೂರು ಇರಲಿ, ಈ ಎಲ್ಲ ಭಾಗದಲ್ಲೂ ರೈತರಿಗೆ ಬೆಳೆ ಬೆಳೀಲಿಕ್ಕೆ KRS ಡ್ಯಾಮಿನ ನೀರು ಉಪಯೋಗ ಆಗ್ತಾ ಇರುವಂಥದ್ದು. ಇದು ಯಾರ ಕೊಡುಗೆ? ಇದು ನಿಮ್ಮ ಪೂರ್ವಿಕರಾದ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರ ಕೊಡುಗೆ. ಇದು ಒಂದು ಮಾತ್ರ ಅಲ್ಲ, ಇಂಥ ಹಲವಾರು ಕೊಡುಗೆಗಳನ್ನು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು ಕೊಟ್ಟಿದ್ದಾರೆ. ಇದನ್ನು ನಾವು ಕೊಂಡಾಡಬೇಕು. ಅದು ನಮ್ಮ ಜವಾಬ್ದಾರಿ. ನಮ್ಮ ಮೇಲೆ ಅವರ ಋಣ ಇದೆ. ಒಂದು ವೇಳೆ ಆ ಕಾಲಘಟ್ಟದಲ್ಲಿ ಅವರು ಅದನ್ನು ಪ್ಲಾನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ತಮಿಳುನಾಡವರು ಬಿಡ್ತಾ ಇದ್ರ ಇವತ್ತು ಡ್ಯಾಮ್ ಕಟ್ಟಲಿಕ್ಕೆ ಬಿಡ್ತಾ ಇದ್ರಾ? ಖಂಡಿತ ಬಿಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕಾವೇರಿಯ ನೀರನ್ನು ಎಷ್ಟು ಕ್ಯೂಸೆಕ್ ಬಿಡಬೇಕು ಅಂಥೇಳಿ ಅವರು ಕಾವೇರಿ ಟ್ರಿಬ್ಯುನಲ್ಗೆ ಹೋಗಿ ದಾವೆಯನ್ನು ಹೂಡ್ಕೊಂಡಿದ್ದಾರೆ. ನಾವು ಅವರಿಗೆ ನೀರನ್ನು ತಡೆ ಹಿಡಿತಾ ಇಲ್ಲ. ಮೊದಲು ಇಲ್ಲಿಯ ಜನರು ಬದುಕಿದ್ರೆ ಅಲ್ವಾ ಮುಂದಿನ ಜನರಿಗೆ ನೀರು ಸಾಗುವಂಥದ್ದು. ಹಾಗಾಗಿ ಇಂತಹ ಹಲವಾರು ಕೊಡುಗೆಗಳನ್ನು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನು ಪ್ರತಿ ಮನೆಗೂ ತಲುಪಿಸಬೇಕು. ಮತ್ತು ಇದು ಕೇವಲ ಒಂದು ದಿನದ ಆಚರಣೆ ಮಾತ್ರ ಅಲ್ಲ. ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು ನಮ್ಮಿಂದ ಅಗಲಿ, ಅದು ಕೂಡ ಅಗಲಿದ್ದು ಯಾವ ರೀತಿ? ಸಹಜವಾದ ಸಾವಲ್ಲ. ಬ್ರಿಟಿಷರೊಂದಿಗೆ ಕೆಚ್ಚೆದೆಯಿಂದ ಹೋರಾಟ ಮಾಡ್ತಾ ರಣರಂಗದಲ್ಲಿ ಹುತಾತ್ಮರಾದಂತಹ ಏಕೈಕ ಹುತಾತ್ಮ ಕರ್ನಾಟಕದ, ಕನ್ನಡದ ಮತ್ತು ಮೈಸೂರು ಪ್ರಾಂತ್ಯ, ಅಂದಿನ ಮೈಸೂರು ಪ್ರಾಂತ್ಯದ ಹೆಮ್ಮೆ ರಾಜರಾಗಿದ್ದಂಥ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು ಒಂದು ಆದರ್ಶವನ್ನು ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಆ ಆದರ್ಶ ಏನು ಅಂತ ಹೇಳಿದ್ರೆ, ನೀವು ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರೆ ನಿಮ್ಮನ್ನು ಹುತಾತ್ಮತೆಯ ಹಂತಕ್ಕೂ ಕೂಡ ಹೋಗ್ತದೆ ಈ ಸಮಾಜ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂದೆಂದಿಗೂ ಕೂಡ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ರವರು ಈ ದೇಶದ ಅಭಿಮಾನ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯ ಆಡಳಿತವನ್ನು ನೀಡಿರುವಂಥ ರಾಜ ಆಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲಿಸಿಕೊಂಡು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಂತಹ ಸಮಾಜ ನಿರ್ಮಾಣ, ಅದು
ಟಿಪ್ಪು ಸುಲ್ತಾನ್ ರವರ ಕನಸಾದಂತಹ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ನಿರ್ಮಾಣ ಆಗಬೇಕು. ಸಮಾಜ ನಿರ್ಮಾಣ ಯಾವಾಗ ಆಗ್ತದೆ? ಸಾಮಾಜಿಕ ನ್ಯಾಯ ಯಾವತ್ತು ಇಲ್ಲಿ ಪ್ರತಿಪಾದನೆ ಆಗ್ತದೋ ಅವತ್ತು ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದಕ್ಕಾಗಿ ಕಟಿಬದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ಮಾಡ್ತಾ ಇರುವಂಥ ಕಾರಣಕ್ಕೆ ಅಂದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಏನು ದಲಿತರಿಗೆ ಬಟ್ಟೆ ಉಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಕೇರಳದ ನಮ್ಮೂದರಿ ರಾಜ ಅವರನ್ನ ಸ್ತನ ತೆರಿಗೆ ಕೊಡಬೇಕು ಅಂತ ಹೇಳಿ ಸ್ತನದ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದಾಗ ಇಲ್ಲಿಂದ ಲೆಟರ್ ಬರೀತಾರೆ, ಅಂತಹ ಹುಲಿ ಯಾವುದಾದ್ರೂ ಇದೆ ಅದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಈ ಸ್ತನ ತೆರಿಗೆಯನ್ನು ಹಿಂಪಡೆಯಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಿಂದ ದಂಡೆತ್ತು ಬಂದು ನಿನ್ನ ವಿರುದ್ಧ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾರಿದ್ದಾರೆ ಅಂತ ಗಂಡು ಮಕ್ಕಳು ಯಾರಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ? ಇವತ್ತು ಪ್ರತಿ 5 ನಿಮಿಷಕ್ಕೊಬ್ಬ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆ. ನಮ್ಮನ್ನ ರಾಜ್ಯಭಾರ ಮಾಡ್ತಿರುವಂಥ ಮಿನಿಸ್ಟ್ರುಗಳು, ಮಂತ್ರಿಗಳು ಯಾವುದು ಕೂಡ ಅವರಿಗೆ ಇದು ಬೇಕಾಗಿಲ್ಲ. ಚುನಾವಣೆ ಬಂದಾಗ ಕೇವಲ ಮತ ಮಾತ್ರ ಬೇಕು, ಮುಸಲ್ಮಾನರ ದಲಿತರ ಮತ ಬೇಕು ಹೊತ್ತು ಅವರ ಹಕ್ಕುಗಳ ಪರವಾಗಿ ಯಾವತ್ತೂ ಅವರು ಧ್ವನಿ ಎತ್ತಿಲ್ಲ. ಅದೇ ರೀತಿ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಅಂದು ನಂಬೂದರಿ ರಾಜನಿಗೆ ಎಚ್ಚರಿಕೆ ಕೊಡ್ತಾರೆ, ಆಗ ದಲಿತ ಸಹೋದರರು ನೆಮ್ಮದಿಯ ಜೀವನವನ್ನು ಮಾಡ್ತಾರೆ. ಅದೇ ರೀತಿ ಸಂಪೂರ್ಣ ಪಾನಮುಕ್ತ ನನಗೆ ನನ್ನ ರಾಜ್ಯಭಾರ ಮಾಡಲಿಕ್ಕೆ ಜನರು ನರಳಿ ಸತ್ತು ಅವರು ಕುಡಿಯುವಂತಹ ಆ ಶರಾಬಿನ ತೆರಿಗೆ ನನಗೆ ಬೇಡ ಅಂತೇಳಿ ಸಂಪೂರ್ಣ ಪಾನ ನಿಷೇಧ ಮಾಡಿದಂತಹ ಪ್ರಪಂಚದ ಯಾವುದಾದ್ರೂ ರಾಜ್ಯ ಇದೆ ಅದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇಂತಹ ಮಾದರಿ ಆಡಳಿತವನ್ನು ಕೊಟ್ಟರು. ಅದೇ ರೀತಿ ಮೈಸೂರು ಭಾಗದಲ್ಲಿ ಕ್ಷಾಮ ಬಂದಾಗ ಮಳೆ ಇಲ್ಲದೆ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ರೇಷ್ಮೆಯನ್ನು ಈ ನಾಡಿಗೆ ಪರಿಚಯಿಸಿದಂಥ ರಾಜ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇವತ್ತು ರೇಷ್ಮೆ ವಾಣಿಜ್ಯ ಬೆಳೆಯಾಗಿ ಇವತ್ತು ಈ ಮೈಸೂರು ಪ್ರಾಂತ್ಯದಲ್ಲಿ ಸುಮಾರು ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಅದು ಬೆಳೆಯಲ್ಪಡ್ತದೆ. ಇದು ಯಾರ ಕೊಡುಗೆ? ನಿಮ್ಮ ಪೂರ್ವಿಕರಾದ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಕೊಡುಗೆ. ಇಂಥ ಹಲವಾರು ಕೊಡುಗೆಗಳಿದೆ. ಹಾಗಾಗಿ ನಾವೆಲ್ಲರೂ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿವರೆಗೆ ಬದುಕಿರ್ತೇವೋ ಅಲ್ಲಿವರೆಗೂ ಕೂಡ ಕೇವಲ ನವೆಂಬರ್ 10ನೇ ತಾರೀಕು ಮಾತ್ರ ಅಲ್ಲ, ಪ್ರತಿ ದಿನವೂ ಕೂಡ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರನ್ನು ನಾವು ಸ್ಮರಿಸ್ಕೊಳ್ತೇವೆ. ಅವರ ಹುಟ್ಟಿಗಾಗಿ ನಾವು ಗರ್ವ ಪಡ್ತೇವೆ. ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ವಿಶೇಷವಾಗಿ ಕರ್ನಾಟಕದ ಕನ್ನಡಿಗರಿಗಾಗಿ ಕೊಟ್ಟಂತ ಕೊಡುಗೆ ಇದೆಯಲ್ಲ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್, ಬೇರೆ ಯಾವುದೇ ರಾಜ ಕೊಡಲಿರ್ಲಿಕ್ಕಿಲ್ಲ. ಅಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸರ್ವ ಕನ್ನಡಿಗರಿಗೂ ಕೂಡ, ಕರ್ನಾಟಕದ 6.5 ಕೋಟಿ ಕನ್ನಡಿಗರಿಗೂ ಕೂಡ ಹೇಳುವಂಥದ್ದು, ಕರ್ನಾಟಕದ ಏಕೀಕರಣಕ್ಕಾಗಿ ಮೊಟ್ಟ ಮೊದಲ ಹುತಾತ್ಮ ಯಾರಾದರೂ ಇದ್ರೆ ಅದು ಪೈಲ್ವಾನ್ ರಂಜಾನ್ ಸಾಬ್, ಬಳ್ಳಾರಿಯ ಪೈಲ್ವಾನ್ ರಂಜಾನ್ ಸಾಬ್. ಅದೇ ರೀತಿ ಕರ್ನಾಟಕದ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಅಸ್ಮಿತತೆಗಾಗಿ ಯಾರಾದರೂ ರಾಜ ಕೆಲಸ ಮಾಡಿದ ಅದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇವರಿಬ್ಬರೂ ಕೂಡ ನನ್ನ ಮತ್ತು ನಿಮ್ಮ ಪೂರ್ವಿಕರಾಗಿದ್ರು. ಹಾಗಾಗಿ ನಾವು ಹೆಮ್ಮೆ ಪಡಬೇಕು, ಗರ್ವ ಪಡಬೇಕು. ಇಲಿಗಳ ಹಾಗೆ ನಾವು ಕಿರ್ಚಾಡೋದಲ್ಲ, ಹುಲಿಗಳ ಹಾಗೆ ಹರ್ಚಾಡಬೇಕು. ಬದುಕಿದ್ರೆ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನರ ಬದುಕನ್ನು ನಾವು ಬದುಕಬೇಕು ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ 100 ದಿನ ಇಲಿಯಾಗಿ ಬಾಳೋದ್ಕಿಂತ 1 ದಿನ ಹುಲಿಯಾಗಿ ನಾವು ಬಾಳ್ತೇವೆ. ಇಲ್ಲಿನ ಅನಾಚಾರ, ಭ್ರಷ್ಟಾಚಾರ, ಅತ್ಯಾಚಾರ, ಕೋಮು ವೈಷಮ್ಯ ಇದರೆಲ್ಲದರ ವಿರುದ್ಧ ಸೌಹಾರ್ದ ಸಮಾಜ ನಿರ್ಮಾಣಕ್ಕಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ನಾವೆಲ್ಲರೂ ಏಕೋದರ ಸಹೋದರತೆ ಅಂತ ಬದುಕಲಿಕ್ಕಾಗಿ ನಾವು ಸಂದೇಶವನ್ನು ನೀಡ್ತಾ ಇವತ್ತಿನ ಈ ಫ್ಲಾಗ್ ಹಾಸ್ಟಿಂಗ್ ಅನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್.